ನಾವಿಷ್ಟು ಬೇಗ ಬಂದು ಎಷ್ಟು ಕ್ಯೂ ಇದೆ ಅಂದರೆ ಇದು ಟಿಕೆಟ್ ತೊಗೊಳಕ್ಕೆ ದರ್ಶನಕ್ಕಲ್ಲ ಕ್ಯೂ ಇರೋದು, ಟಿಕೆಟ್ ತೊಗೊಳಕ್ಕೆ ಇರೋದು ಕ್ಯೂ ಇದು. ಪ್ಲಸ್ ಮಳೆ ಬೇರೆ ಬರ್ತಿದೆ. ದರ್ಶನ ಆಯ್ತು, ದರ್ಶನ ಚೆನ್ನಾಗಾಯ್ತು. 9 ಗಂಟೆಗೆಲ್ಲ ದರ್ಶನ ಮುಗೀತು. 9 ಗಂಟೆಗೆಲ್ಲ ದರ್ಶನ ಮುಗೀತು. ಈಗ ಅನ್ಕೊಂತಿದ್ದೆ, ಬೆಳಗ್ಗೆಯಿಂದ ಅನ್ಕೊಂತಿದ್ದೆ ಎಲ್ಲ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ನಾನೇನು ಎಡ್ವರ್ಟ್ ಮಾಡಿಲ್ವಲ್ಲ ಅಂತ. ಫೈನಲಿ ಆಗೋಯ್ತು ಎಡ್ವರ್ಟ್. ಇಲ್ಲಿ ಅಂತ 93 ಕಿಲೋಮೀಟರ್ ಅಲ್ಲ ಏನೋ ಅರ್ಥಕ್ವೇಕ್ ಆಗಿದೆ ಅಂತ ಹೇಳಿಬಿಟ್ಟು ನಮಗೆಲ್ಲ ನೋಟಿಫಿಕೇಶನ್ ಬಂದಿದೆ. ಮನೆಯವ್ರೇನಾದರೂ ನೋಡಬೇಕಿದೆ ಹಬ್ಬ. ಇಲ್ಲಿ ಆನೆ ಇದ್ರೂ ಇರ್ಬೋದೇನೋ. ಈಗ ಇಲ್ಲಿ ಆನೆ ಬಂದರೆ ಎಂತ ಮಾಡ್ತೀಯಾ? ಎಂತ ಮಾಡ್ತೀಯ ಆನೆ ಬಂದರೆ? ಆನೆ ಬಂದರೆ ಏನು ಮಾಡೋದು, ಓಡೋಗೋದಷ್ಟೇ. Will we die? मैक्सिमम अभी 10-15 मिनट ऐसा हुआ है. Hey there, welcome back to my another video. Today's vlog is super special because I'm taking you to one of the most powerful and mysterious temple, the Kamakya temple in Guwahati. You can book tickets online ಮುಂಚೆನೆ 7 days ಮುಂಚೆನೆ at least ನೀವು ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅವ್ರದೇ ಆದಂಥ ವೆಬ್ಸೈಟ್ ಅಲ್ಲಿ. ಇಫ್ ಆಗಲಿಲ್ಲ ಅಂದರೆ ಬಿಕಾಸ್ ಟಿಕೆಟ್ ಸಿಗೋದು ತುಂಬ ಕಷ್ಟ ಇದೆ, ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದರೆ ಯು ಹ್ಯಾವ್ ಆಪ್ಷನ್ ಅಲ್ಲಿನೇ ಹೋಗ್ಬಿಟ್ಟು ಟಿಕೆಟ್ ಕೂಡ ಬುಕ್ ಮಾಡ್ಬೋದು. ಬಟ್ ಡೋಂಟ್ ಗೆಟ್ ಇನ್ ಟು ಅ ಸ್ಕ್ಯಾಮ್ ಬಿಕಾಸ್ ವೆನ್ ವಿ ವೆಂಟ್ our hotel owner said they can give you a VIP tickets but that will cost at least 2000 per head, whereas in official website it is 500 per head. So we decided ನಾವು ಮುಂಚೆನೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗ್ಬಿಟ್ಟು ಅಲ್ಲಿ ಏನು ಟಿಕೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ವಿ ವಿಲ್ ಬೈ ಫ್ರಮ್ ದೇರ್ ಅನ್ನೋ ಹಾಗೆ. ಸೊ ನಾವು ಹಾಗೆ ಜನರಲ್ಲಿ ಹೋಗಿರೋದ್ರಿಂದ ನಾವು ಅರೌಂಡ್ 1:30 in the morning ಎದ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. चैनल में जाने से भी होगा और जल्दी होगा. आज अभी 8 बजे का फॉर्म है ना, जल्दी हो जाएगा. जल्दी मतलब कितना जल्दी होगा, कितना घंटे लग जाएगा? अभी आपको ये चैनल का हाँ लाइन लगना पड़ेगा. हाँ तो चैनल कूपन लेने के बाद हाँ आप मंदिर में जाएंगे ना, मंदिर में 4 घंटे लग सकता है. 3-4 घंटे लग जाएगा. हाँ VIP होगा तो VIP होगा तो जल्दी होगा, लेकिन वो भी टाइम लगेगा. अच्छा ಈಗ ನಾವು VIP ಅವರೇ ಒಂದು ಸ್ಪೆಸಿಫಿಕ್ ಟೈಮ್ ಕೊಡ್ತಾರೆ ನಿಮಗೆ. ಆವಾಗ ಹೋಗ್ಬೇಕು. ಈಗ ನೀನು ಈಗ ತಗೊಂಡೆ ಅಂತ ಇಟ್ಕೊಂಡು 12 ಗಂಟೆ ಅಂದ್ರೆ 12 ಗಂಟೆ ಕೊಡ್ಬೇಕು ನೀನು. ನಾವಿಷ್ಟು ಬೇಗ ಬಂದು ಎಷ್ಟು ಕ್ಯೂ ಇದೆ ಅಂದರೆ ಇದು ಟಿಕೆಟ್ ತೊಗೊಳಕ್ಕೆ ದರ್ಶನಕ್ಕಲ್ಲ ಕ್ಯೂ ಇರೋದು, ಟಿಕೆಟ್ ತೊಗೊಳಕ್ಕೆ ಇರೋದು ಕ್ಯೂ ಇದು. ಟಿಕೆಟ್ ತೊಗೊಳಕ್ಕೇನೆ ಇಷ್ಟು ಕ್ಯೂ ಇದೆ ಅಂದಮೇಲೆ ಅಲ್ಲಿ ದರ್ಶನದಲ್ಲಿ ಎಷ್ಟು ಕ್ಯೂ ಇರೋದು ಗೊತ್ತಿಲ್ಲ. ಇದು ಜನರಲಿ ಟಿಕೆಟ್ ತೊಗೊಳ್ತಾ ಇರೋದು, VIP ಮತ್ತೆ ಬೇರೆ ಇರುತ್ತೆ. ಆಟೋದವ್ರಿಗೆ ಕೇಳಿದೆ ನೀವು ಚಪ್ಪಲ್ ಹಾಕ್ಕೊಂಡು ಹೋಗಿ, ಇಲ್ಲಾಂದ್ರೆ ಅಲ್ಲಿ ಮತ್ತೆ ಕಚ್ಚಿ ಪಿಚಿ ಆಗತ್ತೆ, ಆರಾಮಾಗಿ ಟಿಕೆಟ್ ತೊಗೊಂಡು ಚಪ್ಪಲ್ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಂತ ಅಂದ್ರು. ಸೊ ಊರಿಗೆ ಮುಂಚೆ ಬಂದಿದ್ದೀನಿ ಅಂತ ಅನ್ಕೊಂಡೆ. ಲೈಕ್ 1:30ಗೆ ಎದ್ದು ಎಲ್ಲ ರೆಡಿ ಆಗಿ ಅರೌಂಡ್ 3:30ಗೆಲ್ಲ ಹೊರಟಿದ್ವಿ. 3:34ಗೆಲ್ಲ ಹೊರಟ್ವಿ ಆಟೋದಲ್ಲಿ. ಅಲ್ಲಿಂದ ಇಲ್ಲಿಗೆ ಹೋಟೆಲಿಂದ ಇಲ್ಲಿಗೆ 3 ಕಿಲೋಮೀಟರ್ಸ್ ಆಯ್ತಾಯ್ತಾ. ಸೊ ಆಟೋದಲ್ಲಿ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ನಾವು ಕೂತಿರೋದು ಲಾಸ್ಟ್ ರೋನಲ್ಲಿ. ಸ್ವಲ್ಪ ಲೇಟ್ ಆಗಿದ್ರು ಐ ಗೆಸ್ ನಿಂತ್ಕೋಬೇಕಿತ್ತು. ಪ್ಲಸ್ ಮಳೆ ಬೇರೆ ಬರ್ತಿದೆ. ಸೈಡ್ ಎಫೆಕ್ಟು. ಸೊ ಮಳೆ ಬೇರೆ ಬರ್ತಿದೆ. ಸೊ ಗುಡ್, ಒಂದು ಸ್ವಲ್ಪ ಬೇಗ ಬಂದಿದ್ದು ಒಳ್ಳೇದಾಯ್ತು. ಬಟ್ ಅದೇ ಒಬ್ರು ಇಲ್ಲ ಅಂದಿದ್ರೆ ನಾವಲ್ಲಿ ನಾನು ಆಮೇಲೆ ಎಂತ ಅಂದ್ರೆ ಏನ್ ಹೇಳ್ತಿದ್ದೆ, ಏನಂದ್ರೆ ಒಬ್ರು ಏನ್ ಹೇಳಿದ್ರು ಅಂದ್ರೆ ಲೈಕ್ ಡಿಪೆಂಡ್ ಆಗುತ್ತೆ ಪೂಜೆ ದರ್ಶನ ಎಲ್ಲ 2 ಗಂಟೆ 3 ಗಂಟೆವರೆಗೂ ಆಗ್ಬೋದು, ಯಾಕಂದ್ರೆ ಮುಂದೆ ಎಲ್ಲ ತುಂಬಾ ಜನ ಇದ್ದಾರೆ ಅಂತ. ಇಲ್ಲೊಬ್ರು ಯಾರೋ ಇವ್ರಿದ್ರು ಏನು ನೋಡ್ಕೋತಾರಲ್ಲ ಅವ್ರ ತರ, ಅವ್ರಿದವ್ರು ಏನ್ ಹೇಳಿದ್ರು 9 o'clockಗೆಲ್ಲ ನಿಮ್ಗಳ ದರ್ಶನ ಮುಗ್ದೋಗತ್ತೆ ಅಂತ. ಐ ಡೌಟ್, ಬಟ್ ಬೇಗ ಆದ್ರೆ ಒಳ್ಳೇದು. ಐ ಜಸ್ಟ್ ಹೋಪ್ ಬೇಗ ಆಗ್ಲಿ, ಕ್ಲೀನಾಗಿ ಆಗ್ಲಿ ದರ್ಶನ, ಹರಿಬರಿ ಆಗ್ಬಾರ್ದು ಅಂತ. ವಿಲ್ ಸಿ. ಇನ್ನೊಂದೇನಂದ್ರೆ ನಾವು ಆಟೋದಲ್ಲಿ ಬಂದ್ವಿ, ಬರ್ತಿದ್ದಂಗೆ ಕೆಳಗೆ ಇಳಿತಿದ್ದಂಗೆ ಅಲ್ಲಿ ಅಕ್ಕಪಕ್ಕ ಶಾಪಲ್ಲಿ ಇರೋರೆಲ್ಲ ಫುಲ್ ಅಟ್ಯಾಕ್ ಮಾಡ್ಬಿಟ್ಟು ಇಲ್ಲಿ ಸ್ಲಿಪ್ಪರ್ ಬಿಡಿ, ಎಲ್ಲಿ ಪೂಜೆ ಸಾಮಾನು ತಗೊಳ್ಳಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದು.
ಸೊ ಅದೊಂದು ನಾವು ಹುಷಾರಾಗಿರಬೇಕು. ಸೊ ಇಲ್ಲಿ ನಾವು ಟಿಕೆಟ್ ತಗೋತಾ ಇರೋದು. ಸೊ ನಾವು ಸ್ಲಿಪ್ಪರ್ ಬಿಟ್ಟು ಬಂದಿಲ್ಲ, ಟಿಕೆಟ್ ತಗೊಂಡು ಮತ್ತೆ ಹೊರಗಡೆ ಹೋಗಿ ಸ್ಲಿಪ್ಪರ್ ಬಿಟ್ಟು ಅಲ್ಲಿಂದ ದರ್ಶನಕ್ಕೆ ಹೋಗೋದು. ಸೊ ದಟ್ಸ್ ಹೌ ಇಟ್ ಗೋಸ್. ಮತ್ತೆ ಹೇಳುವ, ಅಲ್ಲಿ ಒಳಗಡೆ ಏನೋ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ, ಲೈಕ್ ಆಲ್ ದ ಟೆಂಪಲ್. ಅಲ್ಲಿಗೆ ಹೋದ್ಮೇಲೆ ನೋಡಬೇಕು. 5 o'clock ಸ್ಟಾರ್ಟ್ ಮಾಡಿದ್ರು ಟಿಕೆಟ್ ಕೊಡಲಿಕ್ಕೆ. ಮೀನ್ಸ್ ಬ್ಯಾಚ್ ವೈಸ್ ಬಿಡ್ತಿದ್ದಾರೆ, ಲೈಕ್ ಅರೌಂಡ್ 20 ಪೀಪಲ್ ಒಂದೊಂದು ಸಲ ಬಿಡ್ತಾ ಇದ್ದಾರೆ. ಸೊ 1 ರೋ ಕಾಲಿಟ್ಟು ನಾವು ಲಾಸ್ಟಲ್ಲಿ ಇದ್ದಿದ್ದು, 2 ರೋ ಬಿಟ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೀವಿ. ಅಲ್ಲೇ 1 ಶಾರ್ಟಲ್ಲಿ 2 ರೋ ಮುಂದೆ ಬಂದಿದ್ದೀವಿ. ಅದಾದಮೇಲಿಂದ ಬೇರೆ ಯಾರನ್ನೂ ಬಿಡ್ತಿಲ್ಲ. ಗೇಟ್ ಕ್ಲೋಸ್ ಮಾಡಿದಾರಾ ಅಥವಾ ಯಾರೂ ಬರ್ತಿಲ್ವಾ, ಯಾಕಂದರೆ ತುಂಬ ಮಳೆ ಬರ್ತಾ ಇದೆ, ಸೊ ಗೊತ್ತಿಲ್ಲ. ಈಗ ಆಲ್ರೆಡಿ 5:40. ಈಗ ನೆಕ್ಸ್ಟ್ ಬ್ಯಾಚ್ ಬಿಡ್ತಾ ಇದ್ದಾರೆ 53. ಈಗ ನಮಗೆ ಟಿಕೆಟ್ ಕೌಂಟರ್ ಹತ್ರ ಹೋಗಲಿಕ್ಕೆ ಸಿಕ್ಕಿದ್ದಾಯಿತು. 5:56ಗೆ ನಮಗೆ ಟಿಕೆಟ್ ಸಿಕ್ತು. ಶಿಟ್, ಇದರೊಳಗೆ ನನ್ನ ಫೋಟೋನೂ ಬಂದಿದೆ, ಇಷ್ಟು ಅಸಹ್ಯವಾಗಿ ಬಂದಿದೆ. ಅಲ್ಲಿಂದ ಟಿಕೆಟ್ ತೊಗೊಂಡು ಅದೇ ಕಡೆ ನಾವು ಎಲ್ಲಿಂದ ಹೊರಟಿದ್ವಲ್ಲ ಅಲ್ಲಿಗೆ ವಾಪಸ್ ಬಂದ್ವಿ. ಸೊ ಇಲ್ಲಿ ನಾವು ಚಪ್ಪಲೆಲ್ಲ ಬಿಟ್ಬಿಟ್ಟು ಮತ್ತೆ ಹೊರಡೋದು. ಆಬ್ವಿಯಸ್ಲಿ ಸ್ಲಿಪ್ಪರ್ಸ್ನೆಲ್ಲ ಸುಮ್ಮನೆ ಬಿಟ್ಬಿಡಕ್ಕೆ ಬಿಡಲ್ಲ. ಯು ಹ್ಯಾವ್ ಟು ಬೈ ಸಮಥಿಂಗ್, ಪೂಜಾ ಸಾಮಾನು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಯು ಕ್ಯಾನ್ ಗೋ. ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕಾಗತ್ತೆ ದೇವಸ್ಥಾನ ರೀಚ್ ಆಗೋಕ್ಕೆ. ದೇವಸ್ಥಾನ ರೀಚ್ ಆದ್ಮೇಲೆ ಕೂಡ ದೇರ್ ವಿಲ್ ಬಿ ಅ ಕ್ಯೂ. ಲಿಟ್ರಲಿ ಸ್ಯಾರಿ ನೆತ್ತಿ ಮೇಲೆ ಕಟ್ಕೊಂಡಿದ್ದೀನಿ, ಮಮ್ಮಿಯವ್ರು ಕಟ್ಕೊಳ್ಳೋ ಥರ. ಬಿಕಾಸ್ ಆಗ್ತಾನೆ ಇಲ್ಲ ಇಲ್ಲಿ ನಡೆಯೋಕ್ಕೆ, ಇದೆಲ್ಲ ಇಟ್ಕೊಂಡು ನಡೀಲಿಕ್ಕೆ ಕಷ್ಟ ಆಗ್ತಿದೆ. ಅಲ್ಲಿವರೆಗೂ ಇದೆ ಕ್ಯೂ. ಸೊ ಇನ್ನೂ ಟೆಂಪಲ್ ರೀಚ್ ಆಗಿಲ್ಲ, ಹೋಗ್ತಾ ಇದ್ದೀವಿ ಆನ್ ದ ವೇ. ಬಟ್ ಏನಪ್ಪ ಅಂದರೆ ಎಲ್ಲ ಕಡೆಯೂ ಕೂರೋಕ್ಕೆ ವ್ಯವಸ್ಥೆ ಇದೆ, ಆರಾಮಾಗಿ ಕೂತ್ಕೊಂಡು. ಇನ್ ಕೇಸ್ ತುಂಬ ರಶ್ ಇತ್ತು ಅಂತ ಅಂದರೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ದೊಡ್ಡವ್ರು ಬಂದರೆ, ಮಕ್ಕಳು ಬಂದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಕುಡಿಯೋದಕ್ಕೆ ನೀರಾಗಿ ಆ್ಯಂಡ್ ಟೀ ಎಲ್ಲ ತೊಗೊಂಡ್ಬರ್ತಾ ಇದ್ದಾರೆ ಇಫ್ ಯು ಡ್ರಿಂಕ್. ಸೊ ಐ ಥಿಂಕ್ ಆರಾಮ್ಸೆ ದರ್ಶನ ಆಗುತ್ತೆ. ಇವಾಗ ಇನ್ನೂ 6:30. ಐ ಥಿಂಕ್ ಬೈ 8-9ಗೆಲ್ಲ ನಮ್ಮ ದರ್ಶನ ಮುಗ್ದೋಗುತ್ತೆ ಅಂತ. ಬೇಗ ಆದರೆ ಮತ್ತೆ ಬೇರೆ ಯಾವುದಾದ್ರೂ ಟೆಂಪಲ್ ಹೋಗೋ ಪ್ಲ್ಯಾನ್ ಇದೆ. ಮುಂಚೆ ಇಲ್ಲಿ ತಾಯಿಗೆ ಬಲಿ ಕೊಡ್ತಾ ಇದ್ರು, ಕುರಿ ಆಗಲಿ ಅಥವಾ ಕೋಳಿ ಆಗಲಿ ಯಾವುದೇ ಪಕ್ಷಿಗಳಾಗಲಿ. ಆದರೆ ಈಗ ಆ ರಿಚುವಲ್ಸ್ ಎಲ್ಲ ಚೇಂಜ್ ಆಗಿದೆ. ನೀವು ಜಸ್ಟ್ ಅಲ್ಲಿ ಡೊನೇಟ್ ಮಾಡ್ಬೋದು ಅಥವಾ ಅಲ್ಲಿ ಟೆಂಪಲ್ ಪ್ರೆಮಿಸಸ್ ಏನಿರುತ್ತೆ ಅಲ್ಲಿ ಪ್ರಾಣಿಗಳನ್ನು ಬಿಟ್ಟು ಹೋಗ್ಬೋದು. ಇಲ್ಲಿಂದ ಒಳಗೆ ನಾವು ಕ್ಯಾಪ್ಚರ್ ಮಾಡೋ ಹಾಗಿರಲಿಲ್ಲ, ಬಟ್ ಒಳಗಡೆ ಪೂಜೆ ಮಾತ್ರ ತುಂಬ ಪೀಸ್ಫುಲ್ ಆಗಾಯಿತು. ದೇವಿಯ ಏನು ಯೋನಿ ಪಾರ್ಟ್ ಇರುತ್ತೆ ಅಲ್ಲಿಗೆ ಪೂಜೆ ನಡೀತಾ ಇರತ್ತೆ. ಅಲ್ಲಿ ಯಾವುದೇ ರೀತಿ ಮೂರ್ತಿ ಪೂಜೆ ಅಲ್ಲಿ ನಡೆಯಲ್ಲ. ಅಲ್ಲಿ ತೀರ್ಥ ಕೂಡ ಇತ್ತು, ನೀವು ತೀರ್ಥ ಬೇಕು ಅಂದರೆ ತೊಗೊಂಡ್ಬರ್ಬೋದು. ತೀರ್ಥನೆಲ್ಲ ಅಲ್ಲೇ ಅವರೇ ಪೂಜಾರಿಗಳೇ ಪ್ರೋಕ್ಷಣೆ ಮಾಡಿದ್ರು ನಮಗೆ. ಅಲ್ಲಿಂದ ಹೊರಗೆ ಬಂದಾಗ ಹೊರಗಡೆ ಕೂಡ ಒಳಗಡೆ ಏನು ದೇವಿ ಇದೆ ಆ ದೇವಿನ ಹೊರಗಡೆ ಕೂಡ ಚಿಕ್ಕ ಚಿಕ್ಕ ಕೆತ್ತನೆಗಳಲ್ಲಿ ತೋರಿಸಿದ್ದಾರೆ. ಎಲ್ಲ ಹೇಳ್ತಿದ್ರು. ಸೊ ಜಸ್ಟ್ ದರ್ಶನ ಮುಗೀತು. ಇಲ್ಲೆಲ್ಲ ನೋಡ್ಬೋದು, ಚಂದ ದರ್ಶನ ಆಯ್ತು. ಚಂದ ದರ್ಶನ ಆಯ್ತು. ಚಂದ ದರ್ಶನ. ಅಲ್ಲಿಂದ ನಾವು ಹೊರಟಿದ್ದು ಉಮಾನಂದ ಟೆಂಪಲ್ಗೆ. ಉಮಾನಂದ ಟೆಂಪಲ್ಗೆ ತುಂಬ ಡಿಸ್ಟೆನ್ಸ್ ಇಲ್ಲ, ತುಂಬ ಹತ್ರದಲ್ಲೇ ಇದೆ. ಬಟ್ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಷ್ಟಿಗೆ 11 o'clock ಆಗಿತ್ತು. ಅಲ್ಲಿ ಲಾಂಚ್ ಅಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಟ್ಟು ಟೆಂಪಲ್ಗೆ ಹೋಗ್ಬೇಕಾದ್ರಿಂದ ನಾವು ಟಿಕೆಟ್ ತಗೋಬೇಕು. ಪರ್ ಹೆಡ್ 200 rupees ಆಗುತ್ತೆ. UPI ಮತ್ತೆ ಆನ್ಲೈನ್ ಪೇಮೆಂಟ್ ಇಲ್ಲ, ಓನ್ಲಿ ಕ್ಯಾಶ್. ಸೊ ಪ್ಲೀಸ್ ಕ್ಯಾಶ್ ಕ್ಯಾರಿ ಮಾಡ್ಕೊಳ್ಳಿ. $111 steps. ಇವರಿಬ್ರೆ ಕೌಂಟ್ ಮಾಡಿರೋದು, ಓಕೆನಾ? ಇಲ್ಲಿ ನಿಮಗೆ
ಆಲ್ಮೋಸ್ಟ್ 4ರಿಂದ 5 ದೇವಸ್ಥಾನಗಳು. ಮುಟ್ಟುಚೆಟ್ಟು. ಹಾಂ, ನಮಗಾಗಿದ್ದು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಂತ ಅಂದರೆ, ಅಲ್ಲಿ ನೀವು ಪೂಜೆ ಮಾಡೋಕ್ಕೆ ಹೋದರೆ ನೀವು ದಕ್ಷಿಣೆ ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ಅಧಿಕಾರಿಗಳು ಡಿಮ್ಯಾಂಡ್ ಮಾಡ್ತಾರೆ ದಟ್ ನೀವು ದಕ್ಷಿಣೆ ಹಾಕಿ ಅಂತ ಹೇಳ್ಬಿಟ್ಟು. ಅದು ನನಗೆಲ್ಲೋ ಸರಿ ಅನ್ನಿಸ್ಲಿಲ್ಲ. ದಕ್ಷಿಣೆ ಹಾಕೋದು ಆಲ್ವೇಸ್ ನಮಗೆ ಬಿಟ್ಟಿರ್ಬೇಕು, ನಾವು ಹಾಕಬೇಕು ಅಂತ ಮನಸ್ಸಿಂದ ಹಾಕಬೇಕು, ಯಾರೋ ಒಬ್ರು ಫೋರ್ಸ್ ಮಾಡ್ತಿದ್ದಾರೆ ಅಂತಂದು ಹಾಕೋದಲ್ಲ ಅನ್ನೋದು. ಅದನ್ನ ಬಿಟ್ರೆ ಎಲ್ಲ ದೇವ್ರಗಳ ದರ್ಶನ ಎಲ್ಲ ಆರಾಮಾಗಿ ಆಯ್ತು, ಯಾಕಂದ್ರೆ ಅಷ್ಟೊಂದೆಲ್ಲ ಏನು ರಶ್ ಇರಲಿಲ್ಲ. ಸೊ ಬೇಗ ಬೇಗ ದರ್ಶನನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಶ್ರೀ ನನ್ನ ಮುಖ ಹೆಂಗಾಗಿದೆ. ರೂಮಿಗೆ ಬಂದ್ವಿ. ಸೊ ಆಟೋದು ಹೋಟೆಲಿಂದ ಕಾಮಾಖ್ಯ ಟೆಂಪಲ್ಗೆ, ಕಾಮಾಖ್ಯ ಟೆಂಪಲ್ನಿಂದ ಶಿವನಗುಡಿಗೆ, ಶಿವನಗುಡಿಯಿಂದ ಮತ್ತೆ ಹೋಟೆಲ್ಗೆ, ಇಷ್ಟು ಸೇರಿಬಿಟ್ಟು ವಿ ಪೇಯ್ಡ್ 600 rupees. ಅದಾದಮೇಲೆ ನಮಗೆ 2 ಪ್ಲೇಸಸ್ ಕವರ್ ಮಾಡೋದಿದೆ. ಒಂದು ಬಂದುಬಿಟ್ಟು ಭೀಮಾಶಂಕರ ಅನ್ನೋದು ಒಂದು, ಇನ್ನೊಂದು ಬಂದುಬಿಟ್ಟು ಬಾಲಾಜಿದು ಅನಿಸುತ್ತೆ. ಸೊ ಈ 2 ಟೆಂಪಲ್ ಕವರ್ ಮಾಡೋದಿದೆ. ಆಟೋದವ್ರು ನಮಗೆ 1100 ಮೀನ್ಸ್ 1100 ಕೇಳಿದ್ರು. ನಾವು ಊಬರ್ ಎಲ್ಲ ಚೆಕ್ ಮಾಡಿದಾಗ ಇಟ್ ವಿಲ್ ಕಮ್ ಬಿಲೋ ದ್ಯಾಟ್, ಆ್ಯಂಡ್ ದ್ಯಾಟ್ ಟು ಇಫ್ ವಿ ಬುಕ್ ಅ ಕ್ಯಾಬ್. ಸೊ ವಿ ಥಾಟ್ ಇಲ್ಲಿ ಊಬರ್, ರ್ಯಾಪಿಡೋ ಎಲ್ಲ ವರ್ಕ್ ಆಗೋದ್ರಿಂದ ವಿ ಥಾಟ್ ವಿಲ್ ಬುಕ್ ಊಬರ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಮುಂಚೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ರೂಮಿಗೆ ಬಂದ್ವಿ. ಸೊ ಅನ್ಕೊತಿದ್ದೆ, ಬೆಳಗ್ಗೆಯಿಂದ ಅನ್ಕೊತಿದ್ದೆ, ಎಲ್ಲ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ನಾನೇನು ಎಡ್ವರ್ಟ್ ಮಾಡಿಲ್ವಲ್ಲ ಅಂತ. ಫೈನಲಿ ಆಗೋಯ್ತು ಎಡ್ವರ್ಟ್. ಹೋಗ್ತಾಗ ರೂಮ್ ಕೀನ ಕಳ್ಕೊಂಬಿಟ್ವಿ ಅನ್ನೋದಕ್ಕಿಂತ ಅದು ನನ್ನ ಬ್ಯಾಗೆಲ್ಲ ಇದ್ದಿದ್ದು ಅದು ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಬಂದು ಫುಲ್ಲೆಲ್ಲ ಬ್ಯಾಗೆಲ್ಲ ಕಿತ್ತಾಕಿ ಎಲ್ಲ ಹುಡ್ಕಿದ್ರು, ಅದು ಸಿಗಲಿಲ್ಲ. ಸೊ ಆಮೇಲೆ ಹೋಟೆಲ್ ಅವ್ರಿಗೆ ಹೇಳಿಬಿಟ್ಟು ಅವ್ರದ್ದು ಹತ್ರ ಎಕ್ಸ್ಟ್ರಾ ಸ್ಪೇರ್ ಕೀ ಇತ್ತು, ಅದರಿಂದ ಓಪನ್ ಮಾಡಿಸ್ಕೊಂಡ್ವಿ. ಮೋಸ್ಟ್ಲಿ ವಿ ಹ್ಯಾವ್ ಟು ಪೇ ಫಾರ್ ಇಟ್, ಏನೂ ಮಾಡಲಿಕ್ಕಾಗಲ್ಲ. So and I think I lost my this one also, lipstick also. So yeah, that's all for now. ಆಮೇಲೆ ಮತ್ತೆ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ರೆಡಿಯಾಗಿ ಹೊರಡ್ತೀವಿ. ಹಾಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಲವ್ ಯು ಆಲ್. ಐ ನೋ ಐ ಆಮ್ ನಾಟ್ ಅಪ್ರಾಪ್ರಿಯೇಟ್ಲಿ ಡ್ರೆಸ್ಡ್ ಫಾರ್ ಟೆಂಪಲ್. ಈಗ ನಾವು ಹೋಗೋದು 2 ಟೆಂಪಲ್ಗೆ, ಭೀಮೇಶ್ವರ ಟೆಂಪಲ್ಲು ಮತ್ತು ಇನ್ನೊಂದು ಬಂದ್ಬಿಟ್ಟು ಭೀಮಶಂಕರ ಟೆಂಪಲ್ಲು. ಮತ್ತು ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ? ಭೀಮಶಂಕರ ಮತ್ತು ಬಾಲಾಜಿ. ಹಾಂ, ಈಗ ನಾವು 2 ಟೆಂಪಲ್ಗೆ ಹೋಗ್ತೀವಿ. ಒಂದು ಬಂದ್ಬಿಟ್ಟು ಬಾಲಾಜಿ ಟೆಂಪಲ್ ಮತ್ತು ಇನ್ನೊಂದು ಬಂದ್ಬಿಟ್ಟು ಇದು ಏನದು, ಓಕೆ. ಈಗ ನಾವು 2 ಟೆಂಪಲ್ಗೆ ಹೋಗ್ತಿರೋದು. ಒಂದು ಬಂದ್ಬಿಟ್ಟು ಬಾಲಾಜಿ ಟೆಂಪಲ್ಲು, ಇನ್ನೊಂದು ಬಂದ್ಬಿಟ್ಟು ಭೀಮಶಂಕರ ಟೆಂಪಲ್. ಸೊ ನಾವೀಗ 2 ಟೆಂಪಲ್ಗೆ ಹೋಗ್ತಿರೋದು. ಒಂದು ಬಂದ್ಬಿಟ್ಟು ಭೀಮಶಂಕರ ಟೆಂಪಲ್ಲು, ಇನ್ನೊಂದು ಬಂದ್ಬಿಟ್ಟು ಬಾಲಾಜಿ ಟೆಂಪಲ್ಲು. 2 ಟೆಂಪಲ್ ಕವರ್ ಮಾಡ್ಕೊಂಬರ್ಬೇಕು ಈಗ ನಾವು. ಆಟೋದಲ್ಲಿ ಆ್ಯಕ್ಚುಲಿ 1110 ಸಮಥಿಂಗ್ ಕೇಳಿದ್ರು, ನಾನು ಆಗಲೇ ಹೇಳ್ದ ಹಾಗೆ. ಸೊ ಇವಾಗ ನಾವು ಊಬರ್ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ, ವಿಚ್ ಇಸ್ ಚೀಪರ್ ದ್ಯಾನ್ ದ್ಯಾಟ್. ಬಟ್ ಆನ್ ಟೈಮ್ ನಮಗೆ ಕ್ಯಾಬ್ ಸಿಕ್ಕರೆ ಒಳ್ಳೆಯದು. ಹೊರಗಡೆ ಅಯ್ಯೋ ಅಂತ ಮಳೆ ಹೊಯ್ತಾ ಇದೆ, ಬಟ್ ಆಪ್ಷನ್ ಇಲ್ಲ, ದುಡ್ಡು ಕಟ್ಟಿದ್ದೀವಲ್ಲ, ಅದು ನೆನಪಾಗ್ಬಿಟ್ಟು ಹೋಗ್ತಾ ಇದ್ದೀವಿ, ಎಲ್ಲ ಪ್ಲೇಸಸ್ ಕವರ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಸೊ ಐ ಶೋ ಯು ಪೀಪಲ್ ಅರೌಂಡ್. ಏನೇನು ಎರರ್ ಬರ್ತಿದೆ, ಏನೇನು ಅಲರ್ಟ್ ಬರ್ತಿದೆ ನಾವು ಹೋಗೋ ಟೈಮಲ್ಲಿ. ದೇವಾ, ನಿಮ್ಮ ಅಜ್ಜಿ ತಲೆ ಮುಂಚೆ ಇಲ್ಲಿ ಬೇಡ, ಹೊರಗಡೆ ನೋಡಿದ್ರೆ ಹಂಗೆ ಉಯ್ತಾ ಇದೆ, ಅಷ್ಟೇ. ಇಲ್ಲಿ ಅಂತ 93 ಕಿಲೋಮೀಟರ್ ಅಲ್ಲ ಏನೋ ಅರ್ಥಕ್ವೇಕ್ ಆಗಿದೆ ಅಂತ ಹೇಳಿಬಿಟ್ಟು ನಮಗೆಲ್ಲ ನೋಟಿಫಿಕೇಶನ್ ಬಂದಿದೆ. ಮನೆಯವ್ರೇನಾದರೂ ನೋಡಬೇಕಿದೆ. ಹಬ್ಬ ಸುನ್ಸಾನ್ ಜಾಗದಲ್ಲಿ ನಡ್ಕೊಂಡು ಹೋಗ್ತಿರೋ ಥರ ಫೀಲ್ ಆಗ್ತಿದೆ ನನಗೆ. ಶ್ರೇಯ ಯಾರಾದರೂ ನಮ್ಮನ್ನು ಕಿಡ್ನಾಪ್ ಮಾಡಿದ್ರೆ ಅದು ಗೊತ್ತಾಗಲ್ಲ. ಹೇಳು, ನೀವೆಲ್ಲ ಭಯ ಪಡ್ಕೋಬಾರ್ದು. ಆಯ್ತು ಮಾ, ಹೇಳು. ಅವಳು ಅರ್ಥಕ್ವೇಕ್ದು ಅಲರ್ಟ್ ಬಂದಿದೆ ಅಂತಲ್ಲ, ಇಲ್ಲೆಲ್ಲ ಈ ಥರ ಇದೆಲ್ಲ ಹಿಂಗೆ ಕುಸ್ತಿಲ್ಲ. ಪ್ಲೀಸ್ ದೇವ್ರೆ, ಸೇಫಾಗಿ ಕರ್ಕೊಂಡು ಹೋಗಂಗೆ ಮಾಡು. ಅಡ್ವೆಂಚರಸ್ ಏನದು? ಆನೆ ಲದ್ದೆ. ಇಲ್ಲಿ ಆನೆ ಇದ್ರೂ ಇರ್ಬೋದೇನೋ. ಈಗ ಇಲ್ಲಿ ಆನೆ ಬಂದರೆ ಎಂತ ಮಾಡ್ತೀಯಾ? ಎಂತ ಮಾಡ್ತೀಯ ಆನೆ ಬಂದರೆ?
ಆನೆ ಬಂದರೆ ಏನು ಮಾಡೋದು, ಓಡೋಗೋದು ಅಷ್ಟೇ. ಕೇಳುವ ಅವ್ರಿಗೆ. ಒಂದು ನರ ಪಿಳ್ಳೆ ಇಲ್ಲ. पूजा अभी वो खत्म हो गया. ಇಲ್ಲ ಅಲ್ಲಿನ ಅದನ್ನ ದಾಟೋದಿಲ್ಲ ಬಾ, ನಾವು ಅದಕ್ಕೂ ಮುಂಚೆನೆ ಬರ. ಗೊತ್ತಾಗ್ತಿದೆ, ಎಂತ ಮಾಡಲಿ, ಆಪ್ಷನ್ ಇಲ್ಲ. ಲುಕ್ ಹೌ ಇಟ್ ಲುಕ್ಸ್. ಅಲ್ಲಿ ಮಧ್ಯದಲ್ಲಿ ನದಿ ಹರಿತಾ ಇದೆ. ಬಂದೆ ಡ್ರೆಸ್ ಪೂರ ಮೇಲೆ ಎತ್ಕೊಂಡಿದ್ದೀನಿ, ಫುಲ್ ನೆಂದೋಗಿದೆ ನನ್ನ ಡ್ರೆಸ್. ನಡಿ ನಿಂಗೆ ಸ್ಟ್ರೇಟ್ ಹೋಗೋಣ. ಹೂನೆ ಹಾಂ ಜಾರಿದ್ರೆ ಅಷ್ಟೇ. ಒಂದು ನಿಮಿಷ ನಾನು ಮೊಬೈಲ್ ತಗೊಂಡಿದೆ. ಕಮ್ಮ ಸ್ಕೇರಿ ಇದೆ ರೋಡು. ಅಯ್ಯೋ ಯಾವಾಗಲೂ ಹಿಂಗೆ ಇರತ್ತಾ ಅಥವಾ ಇವತ್ತು ಮಾತ್ರ ಹೀಗ ಅಂತಂದು. ಆಯ್ತಾಯ್ತು ಬಂದ್ಲು ಬಾ. ಮೊದಲೇ ಹೆದ್ರು ಪುಕ್ಲಿ ಅದು. ಓ ಇಲ್ಲಿ ಆನೆಗಳು ಬರುತ್ತಂತೆ, ಸೊ ಬೇಗ ಹೋಗಿ ಬೇಗ ದರ್ಶನ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ನನ್ನ ಡ್ರೆಸ್ ಫುಲ್ ವೆಟ್ ಆಗಿರೋದಕ್ಕೆ ನಂಗೆ ನಡೆಯೋಕ್ಕೂ ಕೂಡ ಆಗ್ತಿಲ್ಲ. ಐ ಡೋಂಟ್ ನೋ ನಿಮಗೆಲ್ಲ ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಇಲ್ಲ ಅಂತ ಕೂಡ. ನಡೆಯೋದೇ ಕಷ್ಟ, ಅದ್ರಲ್ಲಿ ಚಪ್ಪಲಿ ಬೇರೆ ಇಟ್ಕೊಂಡ್ವಿ. ಓಕೆ ದಿಸ್ ಇಸ್ ಹೌ ಇಟ್ ಲೈಕ್ಸ್. ಯಾವ ದೇವ್ರಿದು? ಭೀಮೇಶ್ವರ. ಭೀಮ भगवान कौन सा है? बैंगलोर से. यहाँ पे हाथी वगैरह भी है क्या? हाँ अभी आएगा घर तक घुस के जाता है. अरे गांव तक. अभी बंद हो गया ये? हाँ बंद हो गया. मतलब 5 बजे तक बंद हो जाता है. हो गया ಅರ್ಧ ಕಿಲೋಮೀಟರ್ ಇದೆ. Will we die? मैक्सिमम अभी 10-15 मिनट ऐसा हुआ है. ತುಂಬ ದೊಡ್ಡದಿದೆ. ಓಕೆ, ನಾವು ಅಲ್ಲಿ ಹೋದಾಗೂ ಕೂಡ ನಮಗೆ ದರ್ಶನ ಚೆನ್ನಾಗಾಯಿತು. ಅಂದರೆ ತುಂಬ ಹರಿಬರಿ ಆಯಿತು, ಯಾಕಂದರೆ ಅಲ್ಲಿ 5 o'clock ಕ್ಲೋಸರ್ ಇದ್ದಿದ್ದರಿಂದ. ಇಲ್ಲಿ ನಾವು ಯಾವಾಗ ಬಾಲಾಜಿ ದೇವಸ್ಥಾನಕ್ಕೆ ಬಂದ್ವಿ, ಫಸ್ಟ್ ಬಂದುಬಿಟ್ಟು ಪದ್ಮಾವತಿ ಟೆಂಪಲ್ ಇದೆ, ಅದಾದಮೇಲೆ ಬಾಲಾಜಿ, ಅದಾದಮೇಲೆ ದುರ್ಗಮ್ಮಂದು, ಒಂದಾದಮೇಲೆ ಒಂದು. ಫಸ್ಟು ಪದ್ಮಾವತಿ ದೇವಸ್ಥಾನ, ಅಲ್ಲಿ ಆರತಿ ಆಗುತ್ತೆ. ಆರತಿ ಮುಗಿದ್ಮೇಲೆ ಅಲ್ಲಿಂದ ಎಲ್ಲರನ್ನೂ ಬಾಲಾಜಿ ಟೆಂಪಲಿಗೆ ಕಳಿಸ್ತಾರೆ, ಅಲ್ಲಿ ಆರತಿ ಆಗುತ್ತೆ. ಅಲ್ಲಿ ಎಲ್ಲರನ್ನೂ ಮುಗಿತಿದ್ದಂಗೆ ದುರ್ಗಾದೇವಿ ದೇವಸ್ಥಾನ ಕಳಿಸ್ತಾರೆ. ಎಂಥ ಪೀಸ್ ಇತ್ತು, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ. ಆಮೇಲೆ ಪೂಜೆ ಕೂಡ ಎಷ್ಟು ನೆಮ್ಮದಿ ಅನಿಸ್ತು ಅಂದರೆ, ತುಂಬ ನಿಧಾನವಾಗಿ ಆರಾಮಾಗಿ ಮಾಡಿದ್ರು. ತುಂಬ ಖುಷಿ ಆಯಿತು ಪೂಜೆ ಮುಗಿಸ್ಕೊಂಡು ಹೊರಟಿದ್ದು. ಪ್ಲಸ್ ಏನಂದರೆ ಒಂದು 10 minutes ಲೇಟ್ ಆಗಿದ್ರು, ನಾವು ಒಂದಾದರೂ ಪೂಜೆ ಮಿಸ್ ಮಾಡ್ಕೊತಿದ್ವಿ. ಒಂದು ಮಿಸ್ ಆಯಿತು ಅಂದರೆ ನಾವು ಈಗ ಪದ್ಮಾವತಿದು ಮಿಸ್ ಆಯಿತು ಅಂದರೆ ನಾವು ಸೀದಾ ಬಾಲಾಜಿ ಹತ್ರ ಹೋಗ್ಬೇಕಿತ್ತು. ಬಟ್ ನಾವು ಆನ್ ಟೈಮ್ ಇದ್ದೀವಿ, ಎಲ್ಲ ಮೇ ಬಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಹಂಗೆ ಅಲ್ಲಿ ತುಂಬ ಹರಿಬರಿಯಾಗಿ ಬೇಗ ಬಂದಿದ್ದಕ್ಕೆ ನಮಗೆ ಇಲ್ಲಿ ದರ್ಶನ ಸಿಕ್ತು, ಅಂದರೆ ಆರತಿ ಸಿಕ್ತು. ಸೊ ತುಂಬ ಖುಷಿ ಆಯಿತು. ಈಗ ಹೊರಟ್ವಿ ಸಂಗೆ. ಸೊ ಈಗ ಫಸ್ಟು ಇದಕ್ಕೆ ಹೋಗ್ತೀವಿ, ರೂಮಿಗೆ ಹೋಗ್ತೀವಿ. ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಫುಡ್ ಆರ್ಡ್ರ್ ಮಾಡ್ಕೊಂಡು ಮಾಡ್ಕೊತೀವಿ. ಎಲ್ಲ ದನ ತಿಂದಂಗೆ ತಿಂದುಬಿಟ್ಟು ಇವಾಗೆಲ್ಲ ವಾಕ್ ಮಾಡ್ಕೊಂಡು ಕೂತಿರೋದು.